ಮಾದರಿ ಪ್ರಶ್ನೆ ಪತ್ರಿಕೆ 2ರ 2 ಅಂಕದ ಪ್ರಶ್ನೆಗಳು. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ. 2 + √5 ಏನಾಗಿರಲಿ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆಯನ್ನು ಹೆಂಗೆ ವ್ಯಕ್ತಪಡಿಸ್ತೀವಿ? p/q, q is not equal to 0. √5 p/q ಪ್ಲಸ್ ಐತಿ -2. √5 ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ ನೋಡ್ರಿ q1 0 ಹೊರತುಪಡಿಸಿ p ಯಾವುದು ಬೇಕಾದ ಹಾಕಿ p/q -2 ಮಾಡಿದ್ರು ಅಂದರೆ ಏನಾಕತಿ? ಒಂದು ಭಾಗಲಬ್ಧ ಸಂಖ್ಯೆ ಆಗ್ತತಿ. ಆದರೆ ಏನಾಗೈತಿ ಅಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ √5 ಎರಡು ಸಮ ಅಪವರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮ್ಮ ಊಹೆ ಏನಾಗೈತಿಪ್ಪ ಅಂತಂದ್ರೆ ತಪ್ಪಾಗೈತಿ. ಆದ್ದರಿಂದ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ. ವರ್ಜಿಸುವ ವಿಧಾನದಿಂದ ವ್ಯಕ್ತಪಡಿಸಿ 2 ಸಮೀಕರಣಗಳದಾವು. ಇಲ್ಲಿ x ಅಥವಾ y ಚರಾಕ್ಷರವನ್ನು ವರ್ಜಿಸಬೇಕಾಗ್ತತಿ. x ಸಂಖ್ಯಾ ಸಗುಣಕ ಒಂದೇ ತೆರನಾಗದಾವು, ಅವನ್ನ ವರ್ಜಿಸೋನು. ಇಲ್ಲಿ ಪ್ಲಸ್ ಐತಿ, ಮೈನಸ್ ಚಿಹ್ನೆ ಬದಲಾವಣೆ ಮಾಡಬೇಕು. ಕೇವಲ ವರ್ಜಿಸುವ ಚರಾಕ್ಷರದ ಮಾತ್ರ ಅಲ್ಲ, ಇಡೀ ಸಮೀಕರಣದ ಮಾಡಬೇಕು. 2 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, 2ರಾಗ 1 ಹೊತ್ತಂದ್ರೆ y, 10ರಾಗ 6 ಹೊತ್ತಂದ್ರೆ 4. ಆದ್ದರಿಂದ y ಬೆಲೆ ಎಷ್ಟು ಬರ್ತೈತಿ? 4. ಸಮೀಕರಣ 1ರಲ್ಲಿ y ನ ಬೆಲೆಯನ್ನು ತುಂಬಲಾಗಿ x 2 4 8, x = 10 - 8, 10ರಾಗ 8 ಹೊತ್ತಂದ್ರೆ 2. ನೋಡ್ರಿ 3x² - 6x + 3 = 0. ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಂದಾರು. x² ಸಂಖ್ಯಾ ಸಗುಣಕ ಮತ್ತು ಸ್ಥಿರಾಂಕಗಳ ಗುಣಲಬ್ಧ 3 × 9 ಆಗ್ತತಿ. ಗುಣಿಸಿರ 9 ಆಗ್ತತಿ ಆಗಬೇಕು, ಕುಡಿಸಿರ ಅಥವಾ ಕಳೆದ್ರೆ 6 ಆಗಬೇಕು. 3 × 9 3 6. ಇಲ್ಲಿ ಮೈನಸ್ ಇರುವುದರಿಂದ 2ಕ್ಕೂ ಮೈನಸ್ ಆಗ್ತತಿ. 2 ಮೈನಸ್ ಇರುವುದರಿಂದ ಚಿಹ್ನೆ ಮೈನಸ್ ಉಳಿತೈತಿ. 3 3 6 ಕೂಡಿಸ್ತೈತಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9. ಸೊ ಮಧ್ಯಪದವನ್ನು 3x - 3x ಅಂಥೇಳಿ ಹೊಡಿತೀವಿ. ಗುಂಪು ಮಾಡಿ ಅಪವರ್ತನ ಮಾಡೋನು. 3x ಸಾಮಾನ್ಯ ಐತಿ, x - 1, -3 ಸಾಮಾನ್ಯ ಐತಿ, x - 1. ಎರಡೂ ಕಡೆ x - 1 ಸಾಮಾನ್ಯ ಐತಿ, 3x - 3 ಸಾಮಾನ್ಯ ಐತಿ. x = 1, 3x = 3, 3/3. ಆದ್ದರಿಂದ x ಏನಾದಪ್ಪ ಅಂತಂದ್ರೆ 1. ಅದ್ರಾಗ 6 ಪ್ರಶ್ನೆ ಐತಿ. x + 2 ಹೋಲ್ ಕ್ಯೂಬ್ = x³ - 4. ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂದಾರು. ಇದು a + b ಹೋಲ್ ಕ್ಯೂಬ್ ಗತಿ ಐತಿ. a³ + b³ + 3ab ಆಫ್ a + b = x³ - 4. x³ ಇದ್ದ ಕಡೆ ಬಂದ್ರೆ ಮೈನಸ್ ಆಗ್ತದೆ, ಅಥವಾ ಈ ಕಡೆ ಹೋದ್ರೆ ಮೈನಸ್ ಆಗ್ತದೆ, ಕ್ಯಾನ್ಸಲ್ ಆಯ್ತು. 8 3 2 6x + 2 = -4. 8 6x² 6 2 12x + 4 = 0. 6x² + 12x + 8 4 12. 6 ಸಾಮಾನ್ಯ ತೆಗೆದ್ರೆ 6 2 12, 2 = 0. ಆದ್ದರಿಂದ x² + 2x + 2 = 0. 6 10 14 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದಾರು. n ಅಂದರೆ 20, a ಮೊದಲ ಪದ 6, d a2 - a1, 10 - 6, 10ರಾಗ 6 ಹೋದ್ರೆ 4. ಮೊತ್ತ ಕೇಳಿರುವುದರಿಂದ Sn sum of n terms = n/2 to a + n - 1 into d. 20/2 2 × 6 + 20 - 1 d ಅಂದ್ರೆ 4. 2 1 2 10, 6 2 12 + 19 × 4 10, 12, 19 4 76, 10 × 80 8, 8 10 88 880.
ಅದರೊಳಗೆ ಆರ್ ಐತಿ 2, 7, 12 ಸಮಾಂತರ ಶ್ರೇಣಿ ಎಷ್ಟನೆಯ ಪದ 47 ಆಗಿರುತ್ತದೆ ಅಂತ ಕೇಳ್ಯಾರು. ಎಷ್ಟನೆಯ ಪದ ಅಂದರೆ ಎನ್ ಕಂಡುಹಿಡಿಬೇಕಾಗೈತಿ. ಎ ಅಂದರೆ 2, ಡಿ A2 - A1, 7 - 2, 7ರಾಗ 2 ಹೋತಂದ್ರೆ 5, ಕೊನೆಯ ಪದ ಕೊಟ್ಟಾರ ಎಷ್ಟೈತಂತ 47. AN = A + n - 1 × D, 47 2 + n - 1 × 5, 47 + 2 ಇದ್ದದ್ದು -2 ಆಗ್ತತಿ. 45 ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತತಿ. 5 1 5 9 -1 ಇದ್ದದ್ದು +1 ಆಗ್ತತಿ. ಸೊ ಕೊಟ್ಟಂಥ ಶ್ರೇಣಿಯ 10ನೆಯ ಪದ ಏನಾಗೈತಿಪ್ಪ ಅಂತಂದ್ರೆ 47.